ಸಿದ್ದರಾಮಣ್ಣ ನಿನ್ ಯಾರಪ್ಪ ಕಾಪಾಡ್ತಾರೆ? ನಿನ್ನ ಕುಲ್ಬಾಂಧವ್ರು ಅವರಲ್ಲಪ್ಪ, ಆ ಜಮೀರ್ ಅಹಮದ್, ಆ ನಜೀರ್ ಅಹಮದ್, ಶಾಂತಿ ಪ್ರಿಯರು ಬಂದು ಕಾಪಾಡ್ಲಪ್ಪ. ಇದೇ ಜಮೀರ್ ಅಹಮದ್ ದೇವೇಗೌಡರು ಗರಡಿಯಲ್ಲಿ ಬೆಳೆದ್ರು, ಕೊನೆಗೆ ಏನ್ ಮಾಡಿದ್ರು? ಇದೇ ಜಮೀರ್ ಅಹಮದ್ ಸರಿಯಾಗಿ ಗೂಟ ಬಗರಿ ಗೂಟ ಇಟ್ಕೊಂಡು ಬಂದ್ರು. ಪಾಪ ಆ ಎಮ್ಮನ ದೇವರಂತ ಎಮ್ಮ ಪಾರ್ವತಮ್ಮ, ಆ ಎಮ್ಮನ ಬೀದಿಗೆ ಎಲ್ದ್ಬಿಟ್ರಿ. ಇವತ್ತು ರಸ್ತೆ ಪಬ್ಲಿಕ್ಗಳಲ್ಲಿ ಇವರು ಅಲ್ಲ ಅಂದ್ರೆ ಕೂಗ್ತಾರಲ್ಲ, ಏನೋ ಅವ್ರಿಗೇನು ಪರ್ಮಿಷನ್ಗಳಿಲ್ವಾ? ಅವ್ರಿಗೇನು ಹೇಳೋರು ಕೇಳೋರು ಕಾನೂನು ಇಲ್ವಾ? ರೇ ಹೋಗ್ರಿ, ನಿಮ್ಗೆ ಸರಿಯಾದ ಕಾನೂನು ಇರೋದು ನಿಮ್ಮ ದೇಶಗಳಲ್ಲಿ ಹೋಗಿ. ಸರ್ ನಮಸ್ತೆ, ನಿಮ್ಮ ಹೆಸರು? ವಿಜಯ್ ಶಿವಶಂಕರ್ ಅಂತ. ಸರ್, ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರಿದ್ದಾರೆ. ಈಗ ಮೂಢ ಹಗರಣದ ಆರೋಪದಲ್ಲಿದ್ದರು, ಆದರೆ ಈಗ ಮೂಢ ಹಗರಣ ಸೈಲೆಂಟ್ ಆಯ್ತಾ ಸರ್? ಮೂಢ ಹಗರಣ ಸೈಲೆಂಟ್ ಆಗೋದಕ್ಕೆ ಅದು ನ್ಯಾಯಾಲಯ ಮೆಟ್ಲೇ ಇದೆ, ಅರ್ಥ ಆಯ್ತಲ್ಲ. ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಒಂದು ಘನತೆವೆತ್ತ ನ್ಯಾಯಾಧೀಶರು ಕೊಟ್ಟಿರೋಂಥ ಒಂದು ತೀರ್ಪು ಮರೆಯೋಂಗೆ ಇಲ್ಲ ಅವರು ಯಾವ ಕಾರಣಕ್ಕೂ. ಯಾಕಂದರೆ ಅವ್ರ ಹಿಂದೆ ಮುಂದೆ ಇದ್ದಾರಲ್ಲ ಹಿಂಬಾಲಕರು, ಆ ಜಮೀರ್ ಅಹಮದ್, ಆ ನಜೀರ್ ಅಹಮದ್, ಆ ಇನ್ನೊಂದು ಇಬ್ಬರು ಇದ್ದಾರೆ. ಅವ್ರು 4 ದಿನದಿಂದ ಈ ಅಪ್ಪ ಈ ಸ್ಥಿತಿಗೆ ಬಂದರು ಇವತ್ತು, ಅರ್ಥ ಆಯ್ತಲ್ಲ. ಯಾಕೆ ಬೇಕಾಯ್ತು ದುರಾಸೆ, ಅರ್ಥ ಆಯ್ತಲ್ಲ. ಪಾಪ ಆ ಎಮ್ಮನ ದೇವರಂತ ಎಮ್ಮ ಪಾರ್ವತಮ್ಮ, ಆ ಎಮ್ಮನ ಬೀದಿಗೆ ಎಲ್ದ್ಬಿಟ್ರಿ ಇವತ್ತು. ಸರ್ಕಾರ ಒಂದು ಕಡೆ ಯಾವುದೇ ಡೆವಲಪ್ಮೆಂಟ್ಸ್ಗಳಿಲ್ಲ, ಅದ್ರ ಬಗ್ಗೆ ಗಮನ ಕೊಡೋರು ಯಾರೂ ಇಲ್ಲ. ಬರೀ ಇದೆ ಬರೀ ಸೈಟ್ಗಳು ಹೊಡೆಯೋದು. ಎಲ್ಲಿ CS ಸಿಗುತ್ತೆ, ಎಲ್ಲಿ ಗೋಮಾಳ ಸಿಗುತ್ತೆ, ಎಲ್ಲಿ ಜಮೀನು ಸರ್ಕಾರಿ ಜಮೀನು ಇದೆ, ಇದ್ರ ಬಗ್ಗೆನೇ ಇವರು ಅಧಿಕಾರ ಬಂದ ಮೇಲೆ ಇದರಿಂದ ಕರ್ನಾಟಕ ಜನತೆಗೆ ಬೇಸರ ಆಗ್ಬಿಟ್ಟಿದೆ. ಕರ್ನಾಟಕ ಜನತೆ ಈ ರಾಜಕಾರಣಿಗಳ ಬಗ್ಗೆ ಅಸಹ್ಯ ಆಗ್ಬಿಟ್ಟಿದೆ. ಈಗ ಎಲೆಕ್ಷನ್ ಟೈಮಲ್ಲಿ ಹೇಳಿ ನಂಗೂ ಫ್ರೀ, ನಿಂಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತೇಳಿ. ಯಾಕ್ರಿ ಫ್ರೀ ಕೊಡಬೇಕು? ಫ್ರೀ ಕೊಡೋಂಥದ್ದು ಏನಿದೆ? ಆಯಿತು ನಡೆಸಿ, ಫ್ರೀ ಕೊಡ್ತೀನಿ ಅಂತೆಲ್ಲ ಮಾಡಿ, ಫ್ರೀ ಕೊಡ್ತೀನಿ ಅಂತ ಮಾಡಿ. ಫ್ರೀ ಕೊಡೋಕ್ಕೆ ನಿಮ್ಗೆ ಶಕ್ತಿ ಇಲ್ಲ, ಯಾಕೆ ಆ ಮಟ್ಟಿಗೆ ನೀವು ತಲೆ ಮೇಲೆ ಹಾಕಬೇಕು? ಈಗ ಮಹಿಳೆಯರಿಗೆ ಅಂತೇಳಿ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ನೋಡಿ ಸಿಗದೆ 5 ತಿಂಗಳಾಗ್ತವಂತ. ಸರ್, ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಅಖಂಡ ಭಾರತದ ಆ ತಾಯಿ ಇದ್ದಾರಲ್ಲ, ತಾಯಿ ಜಗನ್ಮಾತೆ, ಭಾರತ ಮಾತೆ, ಅವರ ಹೆಣ್ಮಕ್ಳುಗಳೆಲ್ಲ ಎಲ್ದಿರಲ್ಲ ಇಲ್ಲಿ, ಅವ್ರು ಯಾರು ಭಿಕ್ಷೆ ಬಿಡ್ಕೊಂಡು ನಿಂತಿರಲಿಲ್ಲ, ಅರ್ಥ ಆಯ್ತಲ್ಲ. ಅವ್ರ ಮನೆ ಹೊಸ್ಲಿಗೆ ಹೋಗಿ, ಸಿದ್ದರಾಮಣ್ಣ ನನಗೆ 2000 ಕೊಡು, ನನ್ನ ಮನೆಗೆ ಅನ್ನಕ್ಕಿಲ್ಲ, ಹೊಟ್ಟೆಗಿಲ್ಲ, ಜೀವನಕ್ಕಿಲ್ಲ, ನನ್ನ ಗಂಡಂಗೆ ಇದಿಲ್ಲ ಅಂತ ಯಾವ ತಾಯಿಯಂದಿರು, ಯಾವ ಅಕ್ಕ ತಂಗಿದ್ರು ಯಾರು ಹೋಗಿ ಮನೆ ಬಗಲ್ ನಿಂತಿಲ್ಲ, ಅರ್ಥ ಆಯ್ತಲ್ಲ. ಇವರು ತೀಟೆಗೋಸ್ಕರ ಇವರು ಸೃಷ್ಟಿಗೆ ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿ ತಂದಿಕ್ಕೊಂಡವ್ರೆ. ಅವಮಾನ ರೀ, ನಾಚಿಕೆ ಆಗುತ್ತೆ. ಕರ್ನಾಟಕ ಎಂದೇನು ಇತಿಹಾಸ ಕಾಣ್ದವ್ರಂಥ ಒಂದು ದೊಡ್ಡ ದುರ್ಘಟನೆ ನಡೆದಿದೆ ಈಗ ಈ ಕರ್ನಾಟಕದಲ್ಲಿ. ಹೇಳೋರಿಲ್ಲ, ಕೇಳೋರಿಲ್ಲ. ಇವ್ರಿಗೆ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಕೆಟ್ಟ ದಾರಿ ಹಿಡಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ಹುಡುಗರು ಇವತ್ತು ನಮ್ಮ ದೇಶ ಅಖಂಡ ಭಾರತ ಹಿಂದುತ್ವನ ಪ್ರಾಣ ಬಿಡ್ತಾವ್ರೆ. ಆ ಹಿಂದೂಗಳ ಬಗ್ಗೆ ಕಿಂಚಿತ್ತು ಇವ್ರಿಗೆ ಗೌರವ ಇಲ್ವೇ? ಸಿದ್ದರಾಮಯ್ಯ ಅವರನ್ನು ನೋಡಿದ್ರೆ ಒಂದು ಧರ್ಮದ ಮತ ಓಲೈಕೆಗೋಸ್ಕರ ಅವರನ್ನೇ ಓಲೈಸ್ತಿದ್ದಾರೆ ನೋಡಿ. ಇದೇ ಸಿದ್ದರಾಮಯ್ಯ ಏನೋ ದೇವೇಗೌಡರ ಜೊತೆಲಿ ಇದ್ರು, ಇದೇ ಜಮೀರ್ ಅಹಮದ್ ದೇವೇಗೌಡರು ಗರಡಿಯಲ್ಲಿ ಬೆಳೆದ್ರು, ಕೊನೆಗೆ ಏನು ಮಾಡಿದ್ರು? ಇದೇ ಜಮೀರ್ ಅಹಮದ್ ಸರಿಯಾಗಿ ಗೂಟ ಬಗರಿ ಗೂಟ ಇಟ್ಕೊಂಡು ಬಂದರು ದೇವೇಗೌಡರಿಗೆ, ಅರ್ಥ ಆಯ್ತಲ್ಲ. ಏನು ದೇವೇಗೌಡ್ರನ್ನ ಮೇಲೆ ಕುಣಿಸಿತ್ತೆ. ಕೊನೆ ದೇವೇಗೌಡರು ಆ ಖುಷಿಗೆ ನಾನು ಮುಂದಿನ ಜನ್ಮ ಅಂತ ಇದ್ದರೆ ಮುಸಲ್ಮಾನಾಗಿ ಹುಡ್ತೀನಿ ಅಂತ ಹೇಳಿದರು. ಕೊನೆಗೆ ಬಂದ ಜಮೀರ್ ಅಹಮದ್, ಅರ್ಥ ಆಯ್ತಲ್ಲ. ಸಿದ್ದರಾಮಯ್ಯ ಇನ್ನೇನು ಇದೇ ಗತಿನ ಮುಂದಕ್ಕಾಗೋದು, ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯನವರು. ಇವಾಗ ಆಯ್ತಪ್ಪ, ಇಷ್ಟು ಕಷ್ಟ ಆಗಿದ್ದಿಲ್ಲ, ಈ ಒಂದು ಸಂಕಟದಲ್ಲಿ ಇದೆಯಲ್ಲ, ನಿನ್ಗೆ ಯಾರಪ್ಪ ಕಾಪಾಡ್ತಾರೆ? ನಿನ್ನ ಕುಲ್ಬಾಂಧವ್ರು ಅವರಲ್ಲಪ್ಪ, ಶಾಂತಿ ಪ್ರಿಯರು, ದೇಶದ ಶಾಂತಿ ಪ್ರಿಯರು ಬಂದು ಕಾಪಾಡ್ಲಪ್ಪ. ಈಗ ಗಣೇಶ ಚತುರ್ಥಿಯಲ್ಲಿ ಕಲ್ಲು ತೂರಾಟ ಮಾಡುವವರು ಅದೇ ರೀ ಶಾಂತಿ ಪ್ರಿಯರು. ಅವರು ತುಂಬ ಅಮಾಯಕರು, ತುಂಬ ಶಾಂತಿ ಪ್ರಿಯರು, ಅರ್ಥ ಆಯ್ತಾ. ನಾಗಮಂಗಲದಲ್ಲಿ ಆಗಿತ್ತು ಶಾಂತಿ ಪ್ರಿಯರು ಏನು ತಪ್ಪಿಲ್ಲ. ಇನ್ನೆಲ್ಲೆಲ್ಲ ಆಯ್ತಲ್ಲ, ಶಿವಮೊಗ್ಗ, ದಾವಣಗೆರೆ, ಅವ್ರು ಯಾರ್ದು ತಪ್ಪಿಲ್ಲ. ಪಾಪ ನಮ್ಮ ಹಿಂದೂಗಳದೇ ತಪ್ಪು ಏನೋ ಅಲ್ಲ ರೀ. ಏನು ನ್ಯಾಯ ಇದ್ದಾರೋ ಬೇಡ ನೋಡಿ. ಭಗವಂತ ಒಬ್ಬ ನೋಡ್ತಾನೆ, ಕೃಷ್ಣ ಪರಮಾತ್ಮ ಒಬ್ಬ ನೋಡ್ತಾ ಇದ್ದಾನೆ. ಇಂಥ ದುಷ್ಟರಿಗೆ ಬಲಿ ಹಾಕೋಕ್ಕೆ ಯಂಗ್ಸ್ಟರ್ಸ್ ಹುಡ್ಕೋತಾ ಇದ್ದಾರೆ. ಹುಟ್ಕೋಬೇಕು, ಲಕ್ಷಾಂತರ ಜನ ಯಂಗ್ಸ್ಟರ್ಸ್ಗಳು, ಹಿಂದೂಗಳು ಹುಟ್ಕೋಬೇಕು. ಯಾಕೆ ಗೊತ್ತಾ? ಇನ್ನು ಮುಂದಕ್ಕೆ ಯಾವ ಸ್ಥಿತಿಗೆ ಬರುತ್ತೆ ಇವ್ರು ಮಾಡ್ತಿರೋ ಒಂದೊಂದು ಕರ್ಮಕಾಂಡಗಳು ನೋಡಿದ್ರೆ. ಹೀಗೆ ಯಂಗ್ಸ್ಟರ್ಸ್ಗಳು ಹುಟ್ಕೊಂಡು ನಮ್ಮ ದೇಶನ ಕಾಪಾಡ್ಕೋಬೇಕು, ನಮ್ಮ ರಾಜ್ಯನ ಕಾಪಾಡ್ಕೋಬೇಕು. ಮುಖ್ಯವಾಗಿ ನಮ್ಮ ರಾಜ್ಯ
ನಮ್ಮ ರಾಜ್ಯನ ಕಾಪಾಡ್ಕೋಬೇಕ್ರಿ. ಈಗ ನೋಡೋದಾದ್ರೆ ಮುಸ್ಲಿಮರಲ್ಲಿ ಏನೋ ಒಂದು ಗಲಾಟೆ ಆದರೂ ಅವರಲ್ಲಿ ಒಗ್ಗಟ್ಟುವಿಕೆ ಇದೆ, ಹಿಂದೂಗಳಲ್ಲಿ ಒಗ್ಗಟ್ಟು ಬಗ್ಗೆ ಬಿಡ್ತಾ ಇಲ್ವೇ? ಜಾತಿ 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 ಟವ 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 ಹೊಡ್ತಾವ್ರೆ, ಜಾತಿ 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 ಅಂತ ಒಗ್ಗಟ್ಟು ಹಾಕಿ ಬಿಡ್ತಾ ಇಲ್ವೇ? ಬೇಡ ರೀ ನಮ್ಮ ಜಾತಿ, ನಮ್ಗೆ ಒಂದೇ ಒಂದು ಬೇಕು, ಹಿಂದುತ್ವ, ಹಿಂದೂಗಳು ನಾವು, ಹಿಂದೂ ರಾಷ್ಟ್ರ. ಅರ್ಥ ಆಯ್ತಲ್ಲ? ನಮ್ಮ ದೇಶ ಬೇಕು, ಇವತ್ತು ಬೇಕಾಗಿರೋದು ಹಿಂದುತ್ವ. ನಿಮಗೆ ಸ್ವಾಮಿ ಅವತ್ತಿನ ಪರಿಸ್ಥಿತಿಯಲ್ಲಿ ನೆಹರು ಅವರು, ಮಹಾತ್ಮ ಗಾಂಧಿಯವರು ಹೇಳಿದ್ರಲ್ಲ ಸ್ವಾಮಿ, ನಿಮ್ಮ ಸವಾಸಿಗೆ ಹೊರಟುಬಿಡಿ ನಿಮ್ಮ ದೇಶಕ್ಕೆ ಅಂತ. ಇವತ್ತಿನ ಇಲ್ಲಿ ಉಳ್ಕೊಂಡು ನೀನು ದೊಡ್ಡ ಸಂತತಿ ಮಾಡ್ಕೊಂಡು ಇಲ್ಲಿ ಇಸ್ಲಾಮಿಕ್ ಕಂಟ್ರಿ ಮಾಡ್ಬೇಕಂತ ಓಡಾಡ್ತೀರ. ಆಗಲ್ರಿ, ಆಗೋದಿಲ್ಲ, ಬಿಲ್ಕುಲ್ ಆಗೋದಿಲ್ಲ. ನಮ್ಮಲ್ಲಿ ಸುಭಾಷ್ ಚಂದ್ರ ಬೋಸ್ ಅಂತವ್ರು ಇದ್ದಾರೆ, ಸಂಗೊಳ್ಳಿ ರಾಯಣ್ಣ ಅಂತವ್ರು ಹುಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ಭಾಳಷ್ಟು ದೊಡ್ಡ ದೊಡ್ಡ ಶಕ್ತಿಗಳು ಇವತ್ತು ಯುವಕರು ಹುಟ್ಕೊತಾ ಇದ್ದಾರೆ. ಅದು ಮುಂದಲ್ ಜನ್ಮದಲ್ಲೂ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಹಿಂದುತ್ವ ಅಂತೆಲ್ಲ ಹೇಳಿದರೆ ಇತ್ತೀಚೆಗೆ ಬೆಂಗಳೂರಲ್ಲಿ ಚಿಕ್ಕಪೇಟೆ ಸೈಡಲ್ಲಿ ಹನುಮಾನ್ ಚಾಲೀಸ್ ಹಾಕಿದ್ದಾರೆ ಅಂತ ಹೇಳಿ. ಹೌದೇ, ಇದೊಂದು ದುರಂತ ಅಂತ ಹೇಳ್ತಾ ಇದ್ದೀನಲ್ಲ, ಇದೊಂದು ದುರಂತ. ರಾಜಕಾರಣಿಗಳ ಕುಮ್ಮಕ್ಕು, ಇದಕ್ಕೆಲ್ಲ ರಾಜಕಾರಣಿಗಳ ಕುಮ್ಮಕ್ಕೆ ಇನ್ನೇನು ಇಲ್ಲಿ ಯಾರ್ದಲ್ಲ. ಅವ್ನು ಎಲ್ಲೋ ಇರೋನು ಬನ್ನಿ ಹನುಮಾನ್ ಚಾಲೀಸ್ ಓದಿರೋನ್ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂದರೆ ನಥಿಂಗ್ ಬಟ್ ಬ್ಯಾಕ್ ಸಪೋರ್ಟ್ ಇದು. ನೋಡಿ, ಅದು ಒಂದು ಕಡೆ ಅಲ್ಲ, ನಾಗಮಂಗಲ ಒಂದೇ ಅಲ್ಲ, ಎಲ್ಲ ಕಡೆ ಇವರು ನಮಾಜ್ ಮಾಡ್ಬೇಕಾದ್ರೆ ರಸ್ತೆ ಪಬ್ಲಿಕ್ಗಳಲ್ಲಿ ಇವರು ಅಲ್ಲ ಅಂತ ಕೂಗ್ತಾರಲ್ಲ, ಏನೋ ಅವ್ರಿಗೇನು ಪರ್ಮಿಷನ್ಗಳಿಲ್ವಾ? ಅವ್ರಿಗೇನು ಹೇಳೋರು ಕೇಳೋರಿಲ್ವ? ಕಾನೂನಿಲ್ವಾ? ನಮ್ಮ ಹಿಂದೂಗಳು ಕನ್ನಡ ರಾಜ್ಯೋತ್ಸವ ಮಾಡಬೇಕು, ಅಣ್ಣಮ್ಮ ಕುಂಡಿಸ್ಬೇಕು, ಗಣಪತಿ ಕುಂಡಿಸ್ಬೇಕಂದ್ರೆ 28 ರೂಲ್ಸ್ಗಳು ಕೇಳ್ತಾರಲ್ಲ, ಅವ್ರು ಕಾನೂನಿಲ್ವಾ? ಇದು ಯಾರು ಕೇಳೋರಿಲ್ವಾ ಇದನ್ನ? ನೀವು ಕೇಳ್ಬೇಕ್ರಿ. ನಾನು ಹೇಳೋದೇನು ಗೊತ್ತಾ, ಕ್ಯಾಬಿನೆಟಲ್ಲಿ ಇದಿರಲ್ಲ ಇವತ್ತು ರಾಜಕಾರಣಿಗಳು, ಹಿಂದೂಗಳು. ನೀವು ಯಾಕೆ ಸುಮ್ಮನೆ ಇದ್ದೀರ? ಕ್ಯಾಬಿನೆಟಲ್ಲಿ ಇಶ್ಯೂ ಮಾಡಿರಿ ಇದನ್ನ. ಸಿದ್ದರಾಮಯ್ಯನವರೇ ಯಾಕೆ ಹಿಂಗೆಲ್ಲ ಆಗ್ತಾಯಿದೆ? ನಮ್ಮ ಹಿಂದೂಗಳು ಎಚ್ಚೆತ್ಕೊಳ್ಳೋರೆ, ನಮ್ಗೆ ತಿರುಗಿಸಿ ನಮ್ಗೆ ಶಿಕ್ಷೆ ಕೊಡ್ತಾರೆ. ಇಲ್ಲಿವರೆಗೂ ಅವಕಾಶ ಮಾಡ್ಕೊಳ್ಳೋದು ಬೇಡ. ಸರಿಸಮವಾಗಿ ಎಲ್ರೂ ಕಾನೂನು ಎಲ್ರಿಗೂ ಒಂದೇ ಅನ್ನೋದು ನಾವು ಪಾಲನೆ ಮಾಡೋಣ ಅಂತ ಹೇಳ್ಬೇಕು. ಅವರು ನೀವೀಗ ಹೇಳ್ತೀರಿ ಕಾನೂನು ಎಲ್ಲರಿಗೂ ಒಂದೇ ಅಂತ. ಹೌದು, ಆದರೆ ಮುಸ್ಲಿಮರು ಹೇಳ್ತಾರೆ ನಮಗೆ ಶರಿಯಾ ಕಾನೂನು ಇದೆ, ವಕ್ಫ್ ಬೋರ್ಡ್ ಇದೆ ಅಂತ. ರೇ ಹೋಗ್ರಿ, ನಿಮ್ಗೆ ಶರಿಯಾ ಕಾನೂನು ಇರೋದು ನಿಮ್ಮ ದೇಶಗಳಲ್ಲಿ. ಹೋಗಿ ಹೊರಟ್ಬಿಡಿ ನೀವು ಇವಾಗಲೇ, ಈಗಲೇ ಹೊರಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳವ್ರೆ, ಬೇಡ ಬೇಡ, ಮುಂದಿನ ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಗುತ್ತೆ, ಹಿಂದೂಗಳಿಗೆ ಇಲ್ಲಿ ಜಾಗ ಇರಲ್ಲ, ಯಾವ ಕಾರಣಕ್ಕೂ ಇಲ್ಲಿ ಒಂದು ಸಮುದಾಯನ ಬಿಡಬೇಡಿ, ಕಳಿಸ್ಬಿಡಿ ಸಂಪೂರ್ಣವಾಗಿ ಎಲ್ರು ಅಂತ. ನೀವು ಕಳಿಸಿದ್ರೇನ್ರಿ? ನೇರು ಕುಟುಂಬವರು ಉಳಿಸ್ಕೊಂಡ್ರು. ಯಾಕೆ? ರಾಜಕೀಯ ಮಾಡೋದಕ್ಕೆ, ರಾಜಕಾರಣ ಮಾಡೋದಕ್ಕೆ. ಇವತ್ತು ಇದು ಕಾರಣ, ಇವತ್ತು ಈ ಪರಿಸ್ಥಿತಿ ಬಂದು ನಿಂತಿದೆ. ನೋಡಬೇಕು ಏನೇನಾಗುತ್ತೆ ಮುಂದಕ್ಕೆ. ಅಂದರೆ ನಮ್ಮ ಕರ್ನಾಟಕದ ಜನ ಎಚ್ಚೆತ್ಕೋಬೇಕು, ಕನ್ನಡಿಗರು, ಹಿಂದೂಗಳು ಎಚ್ಚೆತ್ಕೋಬೇಕು. ಇದು ನಾನು ಅವ್ರಿಗೆ ಮೆಸೇಜ್ ಕೊಡ್ತೇನೆ. ಸರ್, ಕೊನೆಯದಾಗಿ ನಾನು ಹೇಳೋದು, ಸಿದ್ದರಾಮಯ್ಯ ಅವರ ಅಭಿವೃದ್ಧಿ ಕೆಲಸದ ಬಗ್ಗೆ ನೋಡಿ, ನಾನು ಹೇಳ್ತೀನಿ ಕೇಳಿ. ಸನ್ಮಾನ್ಯ ವೀರೇಂದ್ರ ಪಾಟೀಲ್ ಅವರು, ಅವ್ರು ನೆನೆಸ್ಕೋಬೇಕು ನಾವು. ಅರ್ಥ ಆಯ್ತಲ್ಲ? ಸನ್ಮಾನ್ಯ ದೇವರಾಜರ್ಸ್ ಅವರು, ಅವ್ರು ನೆನೆಸ್ಕೋಬೇಕು ನಾವು. ಅರ್ಥ ಆಯ್ತಲ್ಲ? ಇನ್ನು ರಾಮಕೃಷ್ಣ ಹೆಗಡೆ ಅವರು ಮಹಾನ್ ಚೇತನ, ಅಂಥವ್ರು ನಾವು ನೆನೆಸ್ಕೋಬೇಕ್ರಿ ಸ್ವಾಮಿ. ಇವ್ರನ್ನೆಲ್ಲ ನೆನೆಸ್ಕೊಳ್ಳೋ ಏನು ಮಾಡಿದ್ರು ಹೇಳಿ? ಬಂದ ತಕ್ಷಣ ಹಿಂದೂಗಳ್ನ ಹೊಡೆದು ಹಾಕ್ಬಿಟ್ರು, ಮಟ್ಟ ಹಾಕ್ಬಿಟ್ರು ಹಿಂದೂಗಳ್ನ. ನಿಮ್ಗೆ ಇದಕ್ಕೆ ಓಟ್ ಹಾಕಿತ್ತು ಹಿಂದೂಗಳು? 7 ಕೋಟಿ ಜನ ನೀವು ಇದಕ್ಕೆ ಓಟ್ ಹಾಕಿತ್ತು. ಆಯಿತು, ಇವಾಗ ಸಂಕಷ್ಟ ತಗೊಳ್ಕೊಂಡಿದ್ದಿಲ್ಲಪ್ಪ, ನಿಮ್ಗೆ ಯಾರು ಕಾಪಾಡ್ತಾರೆ ನೋಡಪ್ಪ. ನೀವು ಯಾರು ತುಂಬ ಅಭಿಮಾನಿಕ ತಲೆಬೇಕು ಕುಣಿಸ್ಕೊಂಡು ಎಗರಾಡ್ದಿಲ್ಲ? ಆ ಜಮೀರ್ ಅಹಮದ್ದು, ಆ ನಜೀರ್ ಅಹಮದ್ದು, ಇವನ್ಯಾರೋ ರೇಹಮಾನ್ ಖಾನು, ಇನ್ನೂ ಯಾರ್ಯಾರೋ, ಅವ್ರು ನೀನು ಕಾಪಾಡ್ತಾರೆ. ಹೋಗಪ್ಪ, ನೀನು ಕಾಪಾಡಿ, ನೀನು ಸುರಕ್ಷಿತವಾಗಿ ನಿನ್ನ ಸೇಫ್ ಮಾಡಿ ತಂದಿಕ್ತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.